ಭರ್ಜರಿ ಬ್ಯಾಚುಲರ್ ಸೀಸನ್ 2 ಈಗ ಅಂತಿಮ ಹಂತಕ್ಕೆ ಬಂದಿದೆ. ಈಗಾಗಲೇ ಬ್ಯಾಚುಲರ್ಸ್ ತಮ್ಮ ಮೆಂಟರ್ಸ್ನ ಸಾಕಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಅವರ ಬೇಕು ಬೇಡಗಳನ್ನು ತಿಳ್ಕೊಂಡಿದ್ದಾರೆ. ಇದರಲ್ಲಿ ಡ್ರೋನ್ ಪ್ರತಾಪ್ ಹಾಗೂ ಗಗನ ಜೋಡಿ ಮಾತ್ರ ವೀಕ್ಷಕರನ್ನ ಮೋಡಿ ಮಾಡ್ತಿದ್ದಾರೆ. ಆದ್ರೀಗ ಡ್ರೋನ್ ಪ್ರತಾಪ್ ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಮದುವೆ ಆಗೋದಕ್ಕಿಂತ ಮುಂಚೆಯೇ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟಕ್ಕೂ ಡ್ರೋನ್ ಪ್ರತಾಪ್ ಮದುವೆಗೂ ಮುನ್ನವೇ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ಯಾಕೆ? ಭರ್ಜರಿ ಬ್ಯಾಚುಲರ್ ಸ್ಟೇಜ್ನಲ್ಲಿ ಏನೇನಾಯಿತು ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಭರ್ಜರಿಯಾಗಿ ಮನರಂಜನೆ ನೀಡ್ತಿದೆ. ಪ್ರತಿ ವಾರ ಹೊಸ ಕಾನ್ಸೆಪ್ಟ್ ಮೂಲಕ ವೀಕ್ಷಕರಿಗೆ ಮನರಂಜನೆ ನೀಡಲಾಗ್ತಿದೆ. ಈ ರಿಯಾಲಿಟಿ ಶೋನಲ್ಲಿ ಪೈಪೋಟಿಗೆ ಬಿದ್ದವರಂತೆ ಸ್ಪರ್ಧಾ ಜೋಡಿಗಳು ರೊಮ್ಯಾನ್ಸ್ನಲ್ಲಿ ತೊಡಗಿಕೊಂಡಿವೆ. ಪ್ರಪೋಸಲ್ ರೌಂಡ್, ಆ ರೌಂಡ್, ಈ ರೌಂಡ್ ಅಂತಾನೆ ರಿಯಲ್ ಪ್ರೇಮಿಗಳನ್ನ ನಾಚಿಸುವಂತೆ ಈ ಜೋಡಿಗಳು ಕಾಣಿಸಿಕೊಳ್ತಿವೆ. ಈಗಾಗಲೇ ಈ ಶೋನಲ್ಲಿ ಹಲವು ರೌಂಡ್ ಆಗಿದ್ದು ಪ್ರಪೋಸ್, ರೊಮ್ಯಾನ್ಸ್, ಮದುವೆಯ ನಂತರ ಮಕ್ಕಳವರೆಗೂ ಬಂದು ನಿಂತಿದೆ. ಈ ಶೋನಲ್ಲಿ ಹೆಚ್ಚು ಹೈಲೈಟ್ ಆಗ್ತಿರೋದು ಅಂದ್ರೆ ಡ್ರೋನ್ ಪ್ರತಾಪ್ ಹಾಗೂ ಗಗನ ಜೋಡಿ. ಗಗನಾಳನ್ನ ಇಂಪ್ರೆಸ್ ಮಾಡಲು ಡ್ರೋನ್ ಪ್ರತಾಪ್ ಸಾಕಷ್ಟು ಸರ್ಪ್ರೈಸ್ಗಳನ್ನ ಕೊಡ್ತಾನೆ ಇರ್ತಾರೆ. ಡ್ರೋನ್ ಪ್ರತಾಪ್ ತರ ಮನಸ್ಸಿರೋ ಹುಡುಗನೇ ನಮ್ಗೆ ಸಿಗ್ಲಿ ಅಂತ ಅದೆಷ್ಟೋ ಯುವತಿಯರು ಕೂಡ ಹೇಳ್ತಿರ್ತಾರೆ. ಆದ್ರೀಗ ಡ್ರೋನ್ ಪ್ರತಾಪ್ ಮದುವೆ ಆಗೋದಕ್ಕಿಂತ ಮುಂಚೆಯೇ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಡೋದಾಗಿ ಹೇಳಿದ್ದಾರೆ. ಹೌದು, ಕಳೆದ ವಾರ ಮನೆಗೆ ಬರೋ ಹೆಂಡತಿಯ ಮನಸ್ಸನ್ನ ಎಷ್ಟು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಟಾಸ್ಕ್ ಅನ್ನ ನೀಡಲಾಗಿತ್ತು. ಇದರಲ್ಲಿ ಡ್ರೋನ್ ಪ್ರತಾಪ್ಗೆ ಮಹಿಳಾ ವೀಕ್ಷಕರು ಕೆಲ ಪ್ರಶ್ನೆಗಳನ್ನ ಕೇಳಿದ್ರು. ಈ ವೇಳೆ ಯುವತಿಯೊಬ್ರು ಡ್ರೋನ್ ಪ್ರತಾಪ್ಗೆ ಒಂದ್ ವೇಳೆ ನಿಮ್ಮ ಹೆಂಡತಿ ಆದವಳು ಮಕ್ಕಳು ಬೇಡ ಅಂದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಆಗ ಡ್ರೋನ್ ಪ್ರತಾಪ್, ನನಗೆ ಮಕ್ಕಳು ಬೇಕೇ ಬೇಕು, ಅದನ್ನ ಮುಂಚಿತವಾಗಿಯೇ ಮಾತನಾಡಿಕೊಳ್ತೇನೆ, ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆಗ ರವಿಚಂದ್ರನ್ ಅಲ್ಲಿದ್ದ ಪ್ರಶ್ನೆ, ಮದುವೆಯಾದ ಮೇಲೆ ಮಗು ಬೇಡ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಮದುವೆಗೂ ಮುನ್ನವೇ ಡಿಸಿಷನ್ ತಗೊಂಡ್ವಿ ಅನ್ನುವ ಪ್ರಶ್ನೆ ಎಲ್ಲ ಬರೋದಿಲ್ಲ. ಒಂದ್ ವೇಳೆ ಮದುವೆ ಆದ ಮೇಲೆ ಮಗುನೇ ಆಗದೆ ಇರುವ ಪರಿಸ್ಥಿತಿ ಇರ್ಬೋದು, ಮಗುನೇ ಬೇಡ ಅನ್ನೋ ಪರಿಸ್ಥಿತಿ ಬರಬಹುದು. ಆ ಸಮಯದಲ್ಲಿ ಏನ್ ಮಾಡ್ತೀರಿ ಅಂತ ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಡ್ರೋನ್ ಪ್ರತಾಪ್, ಒಂದ್ ವೇಳೆ ಮಗು ಆಗುವ ಸ್ಥಿತಿ ಇದ್ರು ಮಗು ಬೇಡ ಅಂದ್ರೆ ಆಕೆಗೆ ಡಿವೋರ್ಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದನ್ನ ಕೇಳಿದ ಗಗನ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಆದರೆ ಡ್ರೋನ್ ಪ್ರತಾಪ್ ಮಾತನ್ನ ಜಡ್ಜಸ್ ಒಪ್ಪಿಕೊಂಡಿದ್ದಾರೆ. ಕೊನೆಗೆ ಗಗನ ಬಳಿ ನಿರಂಜನ್, ಈ ಮಾತಿಗೆ ನೀವು ಒಪ್ತೀರಾ ಅಂತ ಕೇಳಿದ್ದಾರೆ. ಆಗ ಗಗನ ಕೂಡ ಡ್ರೋನ್ ಪ್ರತಾಪ್ ಹೇಳಿದ್ದು ಸರಿ ಇದೆ, ಒಂದ್ ವೇಳೆ ಮಗು ಆದ ಮೇಲೂ ಇಬ್ಬರು ಕೇರ್ ಮಾಡಬೇಕಾಗುತ್ತೆ, ಅಮ್ಮ ಮಗುವನ್ನ ಬೇಡ ಅಂತ ಬಿಟ್ರೆ ಕಷ್ಟ ಆಗುತ್ತೆ, ಅದಕ್ಕಾಗಿ ಇವರು ಹೇಳಿದ್ದು ಸರಿ ಇದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ನಿರಂಜನ್ ಗಗನ ಕಾಲೆಳೆದಿದ್ದಾರೆ. ಹಾಗಾದ್ರೆ ನೀವು ಅವರು ಡಿವೋರ್ಸ್ ಕೊಡೋದನ್ನೇ ಕಾಯ್ತಿದ್ದೀರಾ ಅಂತ ಕೇಳಿದ್ದಾರೆ. ಇದೀಗ ಈ ಎಪಿಸೋಡ್ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಈ ಶೋನಲ್ಲಿ ರೊಮ್ಯಾನ್ಸ್, ಮದುವೆ, ಮಕ್ಕಳು ಎಲ್ಲವೂ ಆಯಿತು. ರಿಯಾಲಿಟಿ ಶೋ ಹೆಸರಲ್ಲಿ ಇನ್ನು ಏನೇನು ನೋಡಬೇಕು ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು, ಈ ಶೋನಲ್ಲಿ ಇಷ್ಟೊಂದು ಡ್ರಾಮಾ ಬೇಕಾ? ಡ್ರೋನ್ ಪ್ರತಾಪ್ ಗಗನ ರಿಯಲ್ ಪ್ರೇಮಿಗಳಂತೆ ವರ್ತಿಸ್ತಿದ್ದಾರೆ, ಗಗನಗಾಗಿ ಮಹಾತ್ಯಾಗಿಯಾದವರಂತೆ ಡ್ರೋನ್ ಪ್ರತಾಪ್ ವರ್ತಿಸ್ತಿದ್ದಾರೆ. ಆ ಪ್ರೀತಿಯನ್ನು ನೋಡಿ ಜೀವನದಲ್ಲಿ ಪ್ರೀತಿಯನ್ನೇ ಕಾಣದವರಂತೆ ಗಗನ ಕಣ್ಣೀರು ಸುರಿಸ್ತಾರೆ. ಇಷ್ಟೊಂದು ಓವರ್ ಆಕ್ಟಿಂಗ್ ಯಾಕೆ ಬೇಕು? TRPಗಾಗಿ ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ಡ್ರೋನ್ ಪ್ರತಾಪ್ ತಾಯಿಗೆ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ತಂದೆ ತಾಯಿ ಊರಿನಲ್ಲಿ ಓಡಾಡೋಕೆ ಅಂತ ಕಾರ್ ಕೊಡಿಸಿದ್ದಾರೆ ಡ್ರೋನ್ ಪ್ರತಾಪ್. ಬರೋಬ್ಬರಿ 20 ಲಕ್ಷ ರೂಪಾಯಿಯ ಕಾರನ್ನ ಗಿಫ್ಟ್ ಆಗಿ ನೀಡಿದ್ದಾರೆ. ಡ್ರೋನ್ ಪ್ರತಾಪ್ ಸರ್ಪ್ರೈಸ್ಗೆ ಅವರ ತಾಯಿ ಭಾವುಕರಾಗಿದ್ದಾರೆ. ಆನಂದ ಬಾಷ್ಪ ಸುರಿಸುತ್ತಾ ಮಗನನ್ನ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾರೆ. ಡ್ರೋನ್ ಪ್ರತಾಪ್ ತಾಯಿಗೆ ಕೊಟ್ಟಿರೋ ಸರ್ಪ್ರೈಸ್ ನೋಡಿ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೀಗೆ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಕಾಮೆಂಟ್ ಮಾಡಿದ್ದಾರೆ. ನಮಸ್ಕಾರ.